ಅಣ್ಣ ನಮಸ್ತೆ. ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನ ತಿಳಿಸ್ಕೊಡಿ. ಸರ್ ನಮ್ಮ ಹೆಸರು ಜಯರಾಮ್ ಅಂತ. ಓಕೆ. ನಮ್ಮೂರು ಮಂಡ್ಯ ತಾಲೂಕು ತಗ್ಗಳಿಪುರ ಅಂದ್ಬಿಟ್ಟು. ಓಕೆ ಸರ್ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ. ಅಣ್ಣ ನೀವು ಎಷ್ಟು ವರ್ಷದಿಂದ ಈ ಓರಿಗಳನ್ನ ಸಾಕೊಂಬಂದಿರೋದು? ಸರ್ ನಾನು ಸುಮಾರು ನಮ್ಮ ತಾತ ನಮ್ಮ ತಂದೆ ಎಲ್ಲ ಕರುಗಳು ಕಟ್ತಿದ್ರು ಸರ್, ಜೋಡಿ ಕಟ್ತಿದ್ರು. ನಾವು ಜೋಡಿ ಕಟ್ತಿದ್ವಿ. ಆ ನಂತರ ಸ್ವಲ್ಪ ಟ್ರ್ಯಾಕ್ಟ್ರು ಇವೆಲ್ಲ ಬಂದಮೇಲೆ ಅದು ಸ್ವಲ್ಪ ಕಡಿಮೆ ಆಯಿತು, ಕೆಲಸ ಎಲ್ಲ ಸ್ವಲ್ಪ ಕಡಿಮೆ ಆಯ್ತಲ್ಲ ಸರ್. ಹಂಗಾಗಿ ಓರಿ ಬಗ್ಗೆ ಇಂಟ್ರೆಸ್ಟ್ ಆಯಿತು ಸುಮಾರು ಸರ್. ಈಗ ಒಂದು 4-5 ವರ್ಷಗಳಿಂದ ಓರಿ ಸಾಕ್ತಾ ಇದ್ದೀವಿ. ಬೀಜದ ಓರಿ ಕಟ್ತಾ ಇದ್ದೀರಾ? ಅಣ್ಣ ನಿಮ್ಮ ಕಡೆ ದನ ಬರುತ್ತಾ? ಸರ್ ದನಗಳು ಕಡಿಮೆ ಸರ್ ನಮ್ಮ ಕಡೆ, ಆದರೂ ಸಾಕ್ಬೇಕನ್ನೋ ಕ್ರೇಜ್ ಸರ್ ನಮಗೆ. ಎಷ್ಟು ದನ ಬರ್ಬೋದು ಒಂದು ವಾರಕ್ಕೆ? ಸರ್ ವಾರದಲ್ಲಿ ಏನಿಲ್ಲ ಸರ್, ತಿಂಗಳಲ್ಲಿ 1-2 ಸರ್ ಅಷ್ಟೇ ಸರ್ ನಮ್ಮ ಕಡೆ. ತಿಂಗಳಲ್ಲಿ 1-2 ದನ ಬಂದರೂ ಈಗಲೂ ಓರಿ ಓರಿ ಮಡಿ ಕಡಿದೀವಿ ಸರ್. ನಮಗೆ ಅದ್ರ ಮೇಲೆ ತುಂಬ ಪ್ರೀತಿ ಸರ್ ನಮಗೆ. ಅದು ದನ ಬರ್ದೇನೆ ಹೋಗ್ಲಿ, ನಮಗೆ ಎದ್ದಿ ಮುಖ ನೋಡೋಕ್ಕಾದ್ರೂ ಅದು ಎದ್ದಿ ನಾವು ಅದು ಹೊರಗಡೆ ಕಟ್ಟಾಕಿ ಅದು ಮೈಯೆಲ್ಲ ಸಾವ್ರಿ ಅದು ಮುಖ ನೋಡೋಕ್ಕಾದ್ರೂ ನಮಗೆ ಇರ್ಬೇಕು ಸರ್. ದನಿನ ಮೇಲೆ ಬಿಡ್ತಿದ್ದೀರಾ? ಸರ್ ಬಿಟ್ಟಿದ್ದೀವಿ ಸರ್. ಎಷ್ಟಲ್ಲೂ ಸರ್ ಈಗ ಹೋದ ತಿಂಗಳು 2 ಬಂದಿದೆ ಸರ್. ಹೋದ ತಿಂಗಳು 2 ಬಂದಿದೆ. ಡಿಸೆಂಬರ್ 1 2 ಬಂದಿದೆ ಸರ್. 2 ಬಂದಿದೆ. ನೀವು ಇದಕ್ಕೂ ಮುಂಚೆ ದನ ಕಟ್ಕೊಂಡಿದ್ರಲ್ಲ, ಅಂದರೆ ಓರಿಗಳು ಕಟ್ಟಿದ್ರಲ್ಲ, ಆ ಓರಿಗಳು ಕಟ್ಟಿದ್ದಾಗ ಇದೇ ಓರಿ ಇತ್ತಾ ಅಥವಾ ಬೇರೆ ಓರಿ ಇತ್ತಾ? ಇಲ್ಲ ಸರ್, ಇದು ಹೋದ್ ಸರಿ ಇದೇ ಜಾತ್ರೆಯಲ್ಲಿ ತಗೊಂಡೋದ್ವಿ ಸರ್ ಕರುನ. 1 ವರ್ಷದ ಕರುನ ತಗೊಂಡೋದ್ವಿ ಸರ್. ಓಕೆ. ಇದನ್ನ ಈಗ ದನಿನ ಮೇಲೆ ಬಿಡ್ತಾ ಇದ್ದೀರಾ? ಅಣ್ಣ ಎಷ್ಟು ದನಿಗೆ ಬಿಟ್ಟಿರ್ಬೋದು ನೀವು? ಸರ್ ಇವಾಗ ಒಂದು 15-20 ದನಿಗೆ ಬಿಟ್ಟಿದ್ದೀವಿ ಸರ್. 15-20 ದನಿಗೆ ಬಿಟ್ಟಿದ್ರಿ. ಅಣ್ಣ ನಿಮ್ಮೂರು ಎಲ್ಲಿಂದ ಎಲ್ಲಿಗೆ ನಿಯರೆಸ್ಟ್ ಹತ್ರ? ಸರ್ ನಮ್ಮೂರು ಮಂಡ್ಯದಿಂದ 8 ಕಿಲೋಮೀಟರ್ ಸರ್. ಮಂಡ್ಯ ಸರ್, ತಗ್ಗಳ್ಳಿಯಿಂದ. ಸರ್ ಮಂಡ್ಯದಿಂದ 8 ಕಿಲೋಮೀಟರ್ ಸರ್. ಮಂಡ್ಯದಿಂದ 8 ಕಿಲೋಮೀಟ್ರು. ಓಕೆ ಅಣ್ಣ, ಇವಾಗ 8 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇತ್ಕೊಂಡು ಒಂದು ವಾರದಲ್ಲಿ 1-2 ಅಥವಾ ತಿಂಗಳಲ್ಲಿ 1-2-3 ಬಂದರೆ ಈಗ ಇದರ ತಿಂಡಿ ಎಲ್ಲ ಮೇಂಟೆನೆನ್ಸ್ ಎಲ್ಲ ಯಾರು ಮಾಡ್ತಾರೆ ಸರ್? ತಿಂಡಿ ಮೇಂಟೆನೆನ್ಸ್ ಏನು ನಮಗೆ ಬರೋದಿಲ್ಲ ಸರ್. ನಮ್ಗೆ ಹಳ್ಳಿ ಕಾರ್ ಮೇಲೆ ನಮ್ಗೆ ತುಂಬ ಪ್ರೀತಿ ಸರ್. ತಿಂಡಿ ಮೇಂಟೆನೆನ್ಸ್ ಅದನ್ನೆಲ್ಲ ನೋಡೋದಿಲ್ಲ ಸರ್ ನಾವು. ನಮಗೆ ಪ್ರೀತಿ ಅದು ಬರ್ದೇನೆ ಹೋಗಲಿ ಸರ್, ಅದು ನಮಗೆ ಮನೆ ಹತ್ರ ಇರ್ಬೇಕು ಸರ್. ಹಸುಗಳು ಬರಲಿ ಅದರಿಂದ ಆದಾಯ ಆಗಲಿ ನಷ್ಟ ಆಗಲಿ ಅದನ್ನೆಲ್ಲ ಲೆಕ್ಕ ಮಾಡಲ್ಲ ಸರ್ ನಾವು. ಲೆಕ್ಕ ಮಾಡಲ್ಲ. ಅಣ್ಣ ನೀವು ಎಷ್ಟು ವರ್ಷದಿಂದ ಜಾತ್ರೆ ಮಾಡ್ತಾ ಇರೋದು? ಸರ್ ನನಗೆ ಈ ಮುಡುಕ್ತೆರೆ ಜಾತ್ರೆ ಮತ್ತು ಸಿಹಳ್ಳಿ ಜಾತ್ರೆ ಇವೆಲ್ಲ ಸುಮಾರು ನಾವು ಒಂದು 15-20 ವರ್ಷಗಳಿಂದನೂ ಬರ್ತೀವಿ ಸರ್. 15-20 ವರ್ಷದಿಂದ ನೀವು ಜಾತ್ರೆ ಮಾಡ್ತಾ ಇದ್ದೀರಾ? ಓಕೆ. ಇಷ್ಟು ವರ್ಷದಿಂದ ನೀವು ಜಾತ್ರೆ ಮಾಡ್ತಿದ್ದೀರಲ್ವಾ, ಅವಾಗಿಂದನೂ ಬೀಜದೋರಿ ಕಟ್ತಾ ಇದ್ದೀರಾ? ಸರ್ ಇಲ್ಲ ಸರ್, ಇವಾಗ ಒಂದು 3 ವರ್ಷದಿಂದ ಈ ಜಾತ್ರೆಗೆ ಬೀಜದೋರಿ ಹಾಕ ಬರ್ತಾ ಇರೋದು ಸರ್. 3 ವರ್ಷದಿಂದ ಇವಾಗ ಬೀಜದೋರಿ ಹಾಕ ಬರ್ತಾ ಇದ್ದೀರಾ? ಇದು 3ನೇ ವರ್ಷ ಸರ್. ಓಕೆ ಅಣ್ಣ, ನೀವೀಗ 3 ವರ್ಷದಿಂದ ನೀವು ಬೀಜದೋರಿನ ಕಟ್ತಾ ಇದ್ದೀರಲ್ವಾ, ನಿಮಗೆ ಈ ಬೀಜದೋರಿನೇ ಯಾಕೆ ಕಟ್ಟಬೇಕು ಅಂತ ಅನಿಸ್ತು? ಸರ್ ಏನೋ ನಮಗೆ ಬೀಜದೋರಿಗೆ ಕ್ರೇಜ್ ಎಲ್ಲ ನೋಡಿ ಕ್ರೇಜ್ ಆಗ್ತದೆ. ನಮ್ಮ ಸುತ್ತಲೂ ಒಂದು ಬೀಜದೋರಿ ಮಡುಗು ಅಲ್ಲಿ ನಮ್ಮ ಸರೌಂಡಿಂಗಲ್ಲಿ ಯಾವೂ ಇಲ್ಲ ಸರ್. ಸುಮಾರು ಈ ಕಡೆ ಮಳವಳ್ಳಿ, ಈ ಕಡೆ ಸಾತ್ನೂರು, ನಾವೇ ಇದು ಮೆಣಸ್ಕಳ್ಳಿ ಈ ಕಡೆಗೆಲ್ಲ ಹೋಗಿ ಓರಿ ಬಿಡಿಸ್ಕೊಂಡಿದ್ದೀವಿ ಸರ್. ಮೆಣಸ್ಕಳ್ಳಿ ಸೋಮಣ್ಣ ಸಿದ್ದರಾಜಣ್ಣ ಅವ್ರ ಹತ್ರ ಹೋಗಿ ಅಲ್ಲೂ ಓರಿ ಬಿಡಿಸ್ಕೊಂಡಿದ್ದೀವಿ ಸರ್. ನಾವು ಹಸು ಸಾಕಿದ್ವಿ, ಅದಕ್ಕೆ ಅಲ್ಲಿ ಒಳ್ಳೊಳ್ಳೆ ಓರಿಗಳು. ಇವಾಗ ನಮ್ಮ ಸರ್ವೆಂಡಿಂಗಲ್ಲಿ ಯಾವಾದರೂ ಪರವಾಗಿಲ್ಲ, ಹಳ್ಳಿಕಾರು ಯಾರು ಕ್ರೇಜ್ ಇರೋರು ಹಸುಗಳು ಇದ್ದರೆ ಕ್ರಾಸಿಂಗ್ ಮಾಡಿಸುವ ಅಂದ್ಬಿಟ್ಟು ಸಾಕಿದ್ವಿ ಸರ್. ಬಾಸ್ ನೋಡ್ತಿರ್ಬೋದು ಸ್ನೇಹಿತರೆ, ನಮ್ಮ ಮಂಡ್ಯ ತಗ್ಗಳ್ಳಿ ಅಂತನ್ನೋ ಒಂದು ಊರಲ್ಲಿ, ಅದರ ಹತ್ರ ತಗ್ಗಳಿಪುರ ಅನ್ನೋ ಒಂದು ಗ್ರಾಮದಲ್ಲಿ, ಮಂಡ್ಯದ ಹತ್ರ ಇದೊಂದು ಬೀಜದೋರಿ ಇದೆ. ಒಂದು ವಿಚಾರ, ಅದು ಯಾರು ಓನರ್ ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ, ಒಂದು ನೂಲು ಕಪಾಲ ಬಿಳುಪು ಅನ್ನೋದನ್ನು ಬಿಟ್ಟರೆ ಓರಿ ಎಲ್ಲ ಭಾಗದಲ್ಲೂ ಸರಿ ನಿಜಕ್ಕೂ. ಯಾಕೆಂದರೆ ನಾವು ಓರಿಯನ್ನು ನಾವು ನೋಡ್ತಾನೆ ಹೇಳ್ಬಿಡ್ತೀನಿ. ಯಾಕೆಂದರೆ ನಾವು ರಾಮನಗರದವರಾಗಿರೋದ್ರಿಂದ ಮೂಲ ನಮ್ಮ ಹಳ್ಳಿಕಾರನ ಒಂದು ಉಗಮ ಸ್ಥಾನ ಅಂತಲೇ ಹೇಳ್ಬೋದು. ಅದು ಆ ಮಟ್ಟಕ್ಕೆ ಹಳ್ಳಿಕಾರಲ್ಲಿ ಒಂದು ಬ್ರ್ಯಾಂಡು. ಆ ಥರ ಇರೋದ್ರಿಂದ ಒಂಚೂರು ಕಪಾಲ ಬಿಳುಪು ಕೊಡ್ತದೆ. ಆದರೂ ಓರಿ ಜಾತಿ ಕುಲದಲ್ಲಿ, ರಾಮದಲ್ಲಿ, ನಡುಕಟ್ಟಲ್ಲಿ ತುಂಬಾ ಚೆನ್ನಾಗಿದೆ. ತುಂಬ ಒಂದು ಖುಷಿ ಆಗುತ್ತೆ. ಒಂದು ದನ ಸಾಕಬೇಕು ಅಂತಂದರೆ ಏನೇನೋ ಕಾರಣ ಹೇಳ್ತಾರೆ ಕೆಲವರು. ಅಣ್ಣ ಮನೆ ತಾವು ಮಕ ನೋಡ್ಕೊಂಡಿರಲಿ, ಬಂದಂಥ ದನ ಕಟ್ಟಲಿ ಸಾಕು ಅಂತ ಹೇಳ್ತಿದ್ದಾರೆ. ತುಂಬ ಒಂದು ಖುಷಿ ಆಗುತ್ತೆ ನಿಜಕ್ಕೂ. ಕೈ ಕಾಲಲ್ಲಾಗ್ಬೋದು, ಎಲ್ಲ ಒಂದು ಪ್ರತಿ ವಿಚಾರದಲ್ಲೂ ಆಗ್ಬೋದು. ನೋಡ್ತಾ ಇರ್ಬೋದು, ಬೇಕಾದ್ರೆ ತೋರಿಸ್ತೀನಿ ನೋಡ್ರಿ. ಇದ್ರ ಗಂಧಗಳು ಏನಾರು ಗಂಧಗಳಿದೆಯಾ? ಹೋಗ್ಲಿ, ಯಾವ್ದಾರು ಸುಳಿ ಇದೆಯಾ? ಅದೂ ಇಲ್ಲ. ಇನ್ಯಾವ ಮಟ್ಟಕ್ಕೆ ಈ ಓರಿ ಇದೆ ಅಂತ ಲೆಕ್ಕ ಹಾಕ್ಕೊಳ್ಳಿ. ನೋಡ್ತಿರ್ಬೋದು ಸ್ನೇಹಿತರೆ. ಆಗ ಒಂದು ವೇಳೆ ಯಾರಾದರೂ ಬೀಜದೋರಿ ಬೇಕು ತಗ್ಗಳಿಪುರ, ಈ ಮಂಡ್ಯ ನಮ್ಮ ಸರೌಂಡಿಂಗಲ್ಲಿ ಅಂತ. ಅಣ್ಣ ದನಿನ ಮೇಲೆ ಸ್ಪೀಡ್ ಆಗಿದೆಯೋ? ತುಂಬ ಸ್ಪೀಡ್ ಆಗಿದೆ ಅಥವಾ ಏನು ಗಲಾಟೆ ಏನು ಮಾಡಲ್ಲ ಬೇರೆಯವ್ರಿಗೆ? ದನಿನ ಮೇಲೆ ತುಂಬ ರ್ಯಾಶ್ ಆಗಿದೆ ಸರ್.
ರಶ್ ಆಗಿದೆ ಅಣ್ಣ. ಓಕೆ, ನಿಮ್ಮ ಮೊಬೈಲ್ ನಂಬರು? ಸರ್ 99 99 644 644 104 104 99. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವರು ಮಂಡ್ಯದ ಹತ್ರ ಇರೋದು ತಗಳ್ಳಿಪುರ ಅಂತೇಳಿ. ಓರಿ ತುಂಬ ಚೆನ್ನಾಗಿದೆ. ಕ್ರಾಸಿಂಗಿಗೆ 101% ಬಳಸ್ಬೋದು. ಒಂಚೂರು ಕಪಾಲ ಬಿಳುಪಿರೋದ್ರಿಂದ ಸ್ವಲ್ಪ ಕೆಲವ್ರಿಗೆ ಯೋಚನೆ ಮಾಡ್ತಾರೆ. ಆದರೆ ಕುತ್ತಿಗೆ ಭಾಗ ಮತ್ತು ಸೊಂಟ, ಅದ್ರ ಬಗರ್ಗಟ್ಟು ಮತ್ತು ಅದರದ್ದು ಏನು ರಾಮ ಇದೆಯೋ ಅದಕ್ಕೆ ಕಂಪೇರ್ ಮಾಡಿದ್ರೆ ನಿಜಕ್ಕೂ ಒಂದು ತುಂಬ ಉತ್ತಮವಾದಂಥ ಓರಿ ಅಂತಲೇ ಹೇಳ್ಬೋದು. ಕೆಲವರು ಸೆಲೆಕ್ಷನ್ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಸೊ ನಾವು ಕೂಡ ಸೆಲೆಕ್ಷನ್ ಮಾಡಬೇಕಾದ್ರೆ ಬೀಜದ ತುದಿಯಲ್ಲಿ ಕಪ್ಪಿರಬೇಕು, ಪೂರ್ತಿ ಬೀಜ ವೈಟ್ ಇರಬೇಕು ಅಂತ ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಓರಿ ತುಂಬ ಒಂದು ಖುಷಿ ಆಗುತ್ತೆ. ಈ ಥರ ಹುಡುಗರು ಈ ಥರ ಮಾಡಬೇಕು, ಮಾಡಿದ್ರೆ ಎನ್ಕರೇಜು ಅವ್ರಿಗೊಂದು ಒಳ್ಳೇದಾಗಬೇಕು, ತುಂಬ ಒಂದು ಖುಷಿ ಆಗಬೇಕು ಆ ಥರ. ಅಣ್ಣ ಓಕೆ, ಈಗ ನೀವು ಇಷ್ಟೊಂದು ದನಕರ ಎಲ್ಲ ಕಟ್ಕೊಂಡು ಬಂದಿದ್ದೀರಲ್ವಾ, ಇವಾಗ ಬೀಜದವ್ರಿಗೆ ಇಳಿದಿದ್ದೀರಲ್ವಾ, ಸಾಕು 1 ವರ್ಷ 2 ವರ್ಷ ಆದಮೇಲೆ ಅಂತ ಅನಿಸ್ಲಿಲ್ವಾ? ಇಲ್ಲ ಸರ್, ಹಿಂಗೆ ಆ ಥರ ಏನಿಲ್ಲ ಸರ್. ನಮಗೆ ಮತ್ತೆ ಇದ್ರ ಜೊತೆಗೆ ಒಂದು ಕರು ತಕ ಸಾಕಬೇಕು ಅನ್ನೋ ಕ್ರೇಜ್ ಇದೆ ಸರ್. ಇದ್ರ ಜೊತೆಲೂ ಒಂದು ಕರು ತಗೊಂಡು ಬೆಳೆಸ್ಬೇಕು ಅನ್ನೋ ಕ್ರೇಜ್ ಇದೆ ಸರ್. ಒಟ್ಟಲ್ಲಿ ತುಂಬ ಖುಷಿ ಆಗುತ್ತೆ ಸರ್. ನಮಗೆ ಓರಿಗಳು ಸಾಕೋದು ನಮ್ಗೆ ತುಂಬ ಖುಷಿನೇ ಸರ್. ಓಕೆ, ತುಂಬ ಒಂದು ಖುಷಿ ಆಗ್ತಿದೆ ಸ್ನೇಹಿತರೆ. ಪಾಪ ಈ ಅಣ್ಣ ಬಂದ ತಕ್ಷಣ, ಕರುನ ನೋಡ್ತಿದ್ದ ತಕ್ಷಣ, ಅಣ್ಣ ನೀವು ಲೊಕೇಶನ್ ಅಲ್ವಾ ಅಂತ ಕೇಳಿದ್ರು. ತುಂಬಾ ಒಂದು ಖುಷಿ ಆಯಿತು. ನನ್ನ ಪ್ರತಿ ಒಂದು ವೀಡಿಯೋನೂ ಕೂಡ ಅಬ್ಸರ್ವ್ ಮಾಡಿದ್ದಾರೆ ಇವರು. ಹುಬ್ಳಿ ಧಾರವಾಡದಿಂದ ಹಿಡಿದು ನಾನು ಮಾಡಿರೋ ಕೆಲಸ ಕಾರ್ಯಗಳಿಂದ ಹಿಡಿದು ನೆನ್ನೆ ನಮ್ಮ ಕೆಂಗಲ್ ಜಾತ್ರೆಯಲ್ಲಿ ನಡೆಸಿರ್ತಕ್ಕಂಥ ಕಮಿಟಿ, ನಾನು ಕೊಟ್ಟ ಮಾತಂತೆ ನಾನು ಕಮಿಟಿ ನಡೆಸ್ತೀನಿ, ಹಸು ಕರುಗಳಿಗೆ ಪ್ರೈಸ್ನ ಕೊಡ್ತೀನಿ ಅಂತೇಳಿರೋವರೆಗೂ ಪ್ರತಿ ಒಂದು ವೀಡಿಯೋನೂ ಬಿಡದೆ ನೋಡಿದ್ದಾರೆ. ನಿಜಕ್ಕೂ ತುಂಬ ಖುಷಿ ಆಯಿತು. ನನ್ನ ಆದಷ್ಟು ಕೇಳ್ಕೊಳ್ಳೋದಿಷ್ಟೇ, ನೀವು ವೀಡಿಯೋಗಳನ್ನ ನೋಡ್ತೀರಾ, ಪೂರ್ತಿ ವೀಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫೇಸ್ಬುಕ್ಗೆ ಈ ವಿಡಿಯೋನ ಶೇರ್ ಮಾಡ್ತಾ ಬನ್ನಿ. ಅತಿ ಹೆಚ್ಚಿನ ಸಂಖ್ಯೆ ಜನಕ್ಕೆ ಸೇರಬೇಕಿದು. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ದೊಡ್ಡ ಮಟ್ಟಕ್ಕೆ ಒಂದು ಕೆಲಸವನ್ನು ನಾನು ಮಾಡಿಕೊಡ್ತೀನಿ ನಮ್ಮ ರೈತರಿಗೆ. ಓಕೆ ಅಣ್ಣ, ಇವಾಗ ಇದಕ್ಕೆಲ್ಲ ಏನೇನು ತಿಂಡಿ ಹಾಕ್ತೀರಾ ಸರ್? ಇದಕ್ಕೆ ನಾವು ಉಳ್ಳಿ ಮತ್ತು ಅಲ್ಜೋಳ ನುಚ್ಚು ಮತ್ತು ರವೆ ಬೂಸ, ಎಲೆ ಬೂಸ ಮತ್ತು ಚಕ್ಕೆ ಸರ್, ಚಕ್ಕೆ ಹಿಂಡಿ ಸ್ವಲ್ಪ ಲೈಟಾಗಿ. ಓಕೆ, ಇದಿಷ್ಟು ಸರ್. ಅಣ್ಣ ಇದಿಷ್ಟೆಲ್ಲ ಮಾಡ್ತೀರಲ್ಲ, ಅಷ್ಟೊಂದು ಖರ್ಚು ಬರುತ್ತಲ್ಲ, 1-2 ದನ ಬಂದರೆ ಹೇಗೆ ಮೇಂಟೈನ್ ಮಾಡ್ತೀರಾ ಸರ್? ನಮಗೆ ಖರ್ಚು ನಾವು ಲೆಕ್ಕ ಮಾಡಲ್ಲ ಸರ್. ನಮಗೆ ಸಾಕ್ಬೇಕನ್ನ ಕ್ರೇಜು, ಖರ್ಚು ನೋಡಕ್ ಹೋಗಲ್ಲ ಸರ್. ಆ ಥರ. ಹಾಂ ಸರ್. ಒಟ್ಟಲ್ಲಿ ತುಂಬ ಖುಷಿ ಆಗುತ್ತೆ ಸರ್. ನಮ್ಗೆ ತುಂಬ ಖುಷಿ ಆಗುತ್ತೆ ಸರ್. ನಿಜಕ್ಕೂ ನಿಮ್ಮಂಥವ್ರು ನೋಡಿ ನಮಗೂ ಖುಷಿ ಆಗುತ್ತೆ. ನಿಮ್ಮಂತೆಯವರೇ ಸರ್ ನಮಗೆ ಇಂಪ್ರೆಷನ್ ಸರ್. ನಮಗೆ ಸಾಗಕ್ಕೆ ನಿಮ್ಮನ್ನ ನೋಡಿ ನನ್ನ ನಿಮ್ಮ ವಿಡಿಯೋಗಳೆಲ್ಲ ಮಿಸ್ ಮಾಡ್ದಂಗೆ ನೋಡ್ತಾ ಇರ್ತೀನಿ ಸರ್ ನಾನು ತುಂಬ. ಮತ್ತೆ ನೀವು ಹುಬ್ಳಿ ಧಾರವಾಡ ಮತ್ತೆ ಈಗ ಮೊನ್ನೆ ಇದು ಬೆಂಗಳೂರು ಸಿಟಿಲಿ ಅಲ್ಲೆಲ್ಲ ಹೋಗಿ ವಿಡಿಯೋ ಮಾಡಿ, ಕೊಂಬೆಲ್ಲ ಮಾಡಿ ವಿಡಿಯೋ ಮಾಡೋದು, ಅವೆಲ್ಲ ನಾವು ತುಂಬ ನೋಡಿದ್ದೀನಿ ಸರ್. ನನಗೆ ಟೈಮ್ ಸಿಗೋದು ರಾತ್ರಿ ಹೊತ್ತೆ. ಹಾಂ ಸರ್. ಹೌದು ಸರ್. ಬೆಳಗ್ಗೆ ಸಂಜೆ ಗಂಟೆ ಕೆಲ್ಸಕ್ಕೆ ಹೋಗಬೇಕು, ನೈಟ್ ಬಂದು ಕೊಂಬಾಡಿ ಕೊಡಬೇಕು. ಅದರಲ್ಲೂ ನಮ್ಮ ಕೇರ್ಪುರಂ ಸೈಡ್ ಅವ್ರಿಗಂತೂ ಪಾಪ ಅಯ್ಯೋ ಅನ್ಸ್ಬಿಟ್ಟಿದ್ದೀನಿ. ಯಾಕೆಂದ್ರೆ 99% ನೈಟೇ ಅಣ್ಣ ನಿದ್ಗೆಡಬೇಕು ಆಗಲ್ಲ ಅಂತಾರೆ. ಆದರೂ ಕೂಡ ಇವತ್ತಿಗೂ ಯಾರೂ ಬೇಜಾರು ಮಾಡ್ಕೊಳ್ದಾರ ನನಗೆ ಸಾಥ್ ಕೊಟ್ಟಿರ್ತಕ್ಕಂಥ ಹುಡುಗರು ಅಂದರೆ ಅವರೇ. ತುಂಬ ಒಂದು ಖುಷಿ ಆಗುತ್ತೆ ನನಗೆ. ಹಾಗಾಗಿ ನೋಡ್ತಿರ್ಬೋದು. ನಮಗೂ ಖುಷಿ ಸರ್. ನೀವು ಒಬ್ರು ಒಂದು ಜಾಬಲ್ಲಿ ಇದ್ಕೊಂಡು ನೀವು ಈ ಥರ ಹಳ್ಳಿಕರ ಬಗ್ಗೆ ಕ್ರೇಜ್ ಇದೆ ಮತ್ತು ಹಳ್ಳಿಕರ ಸೇವೆ ಮಾಡ್ತಿದ್ರಲ್ಲ, ಅದು ನಮಗೆ ತುಂಬ ಖುಷಿ ಸರ್. ನಮ್ಗೆ ತುಂಬ ಹೆಮ್ಮೆ ಪಡುವಂಥ ವಿಚಾರ ಸರ್ ಅದು. ಇಲ್ಲ ಆ ಥರ ಅಂತೆಲ್ಲ ನಾವು ಮನೆಯಲ್ಲಿ ಮಾಡ್ಕೊಂಡು ಬಂದಿದ್ವಲ್ಲ, ಅದನ್ನೇ ಕಂಟಿನ್ಯೂ ಮಾಡಿದ್ದೀವಿ. ಬಟ್ ಅದ್ರ ಜೊತೆಗೆ ನಮ್ಮ ರೈತರ ಜೀವನ ದೊಡ್ಡ ಮಟ್ಟಕ್ಕೆ ಹೋಗಿಲ್ಲ ಅಂದರೂ ಚಿಕ್ಕ ಮಟ್ಟದ ರೈತರನ್ನ ನಾವು ಪರಿಚಯ ಮಾಡಿಕೊಂಡು ಮಾಡ್ತಾ ಇರೋದ್ರಿಂದ ತುಂಬ ಒಂದು ಖುಷಿ ಆಗುತ್ತೆ ನನಗೂ ಕೂಡ, ನಿಮ್ಮಂಥವ್ರನ್ನೆಲ್ಲ ನೋಡಿ. ಯಾಕೆಂದರೆ ನನ್ನನ್ನು ಗುರ್ತಿಡಿದ್ರಲ್ಲ, ತುಂಬ ಕೃತಜ್ಞತೆ ನನಗೂ. ಹಾಂ, ಓಕೆ ಅಣ್ಣ, ಥ್ಯಾಂಕ್ ಯು. ಇದೇ ರೀತಿಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಕಿ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಹೋಗಿ ಇನ್ನೂ ಒಳ್ಳೆ ಓರಿ ಕಟ್ಟಿ ತುಂಬ ಒಂದು ಖುಷಿ ಆಗುತ್ತೆ ಅಣ್ಣ. ಓಕೆ, ಥ್ಯಾಂಕ್ ಯು.